guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ. So ಇವತ್ತು again we are back with a new video. So last video ದಲ್ಲೇ ಹೇಳಿದಾಗೆ ನಾವು ಇನ್ನು ಮುಂದೆ ಜಾಸ್ತಿ ವಿಡಿಯೋಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಹಾಗೆ ಇವತ್ತು ಒಂದು ಯೂನಿಕ್ ವ್ಲಾಗ್. ಏನು ವ್ಲಾಗ್ ಇದು? ಯೂನಿಕ್ ಆಗಿ ಏನೋ ಯೋಚನೆ ಮಾಡ್ತಿದ್ದೀನಿ ಆಕ್ಚುಲಿ. ಶಾಪಿಂಗ್ ವ್ಲಾಗ್ ಆಕ್ಚುಲಿ. ಯೂನಿಕ್ ವ್ಲಾಗ್ ಅಂದ್ರೆ ಡೈಲಿ ವ್ಲಾಗ್ ಅಲ್ಲ, ಇಟ್ಸ್ ನಾಟ್ ಅ ರ್ಯಾಂಡಮ್ ಡೇ ವ್ಲಾಗ್ ಅಲ್ಲ. ಸೊ ನಾವು ಹೊರಗೆ ಹೋಗ್ತಾ ಇದೀವಿ, ಶಾಪಿಂಗ್ ವ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ತಿದೀನಿ. ನಾವು ಎಷ್ಟು ಪರದಾಡ್ತೀವಿ ಬಟ್ಟೆಗೋಸ್ಕರ ಅಂತ ಅನ್ಬಿಟ್ಟು ನಾವು ಮಾಲ್ ಮಾಡ್ತೀವಿ ಅಥವಾ ಸ್ಟ್ರೀಟ್ ಅಲ್ಲಿ ಮಾಡ್ತೀವಿ, ನಮ್ಗೆ ಐಡಿಯಾ ಇಲ್ಲ. ಬಟ್ ಹೋಗ್ತಾ ಇದೀವಿ, ಅಲ್ಲಿ ಹೋದ್ಮೇಲೆ ಯಾವ್ದು ಶಾಪಿಂಗ್ ಮಾಡ್ತೀವಿ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ತೀವಿ. ಹಾಗೆ ಮನೆಗೆ ಬಂದ್ಮೇಲೆ ಏನೇನು ತಗೊಂಡಿದೀವಿ ಅಂತಾನು ತೋರಿಸ್ತೀನಿ. ಓಕೆ ಬನ್ನಿ. ಸೊ ಇವಾಗ ಮಂತ್ರಿ ಸ್ಕ್ವೇರ್ ರೀಚ್ ಆಗಿದ್ದೀವಿ. ಮಲ್ಲೇಶ್ವರಂಗೆ ಹೋಗ್ತೀವ ಅಥವಾ ಮಂತ್ರಿ ಸ್ಕ್ವೇರ್ ಒಳಗಡೆನೆ ಶಾಪಿಂಗ್ ಮಾಡ್ತೀವ ನನಗೆ ಗೊತ್ತಿಲ್ಲ. ಶಾಪಿಂಗ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ, ಅವಾಗ ನಿಮಗೂ ಹೇಳ್ತೀವಿ. ಥ್ರೂ ಮೆಟ್ರೋ ಇವಾಗ ಮಂತ್ರಿ ಸ್ಕ್ವೇರ್ ರೀಚ್ ಆಗಿದ್ದೀವಿ. ಬನ್ನಿ ಹೋಗೋಣ, ಏನೇನೆಲ್ಲ ಇತ್ತು ತೋರಿಸ್ತೀವಿ. ಬಿಸಿಲು ಬೇರೆ ಇರುತ್ತೆ, ಯೋಚನೆ ಮಾಡು. ಸೊ ಗೈಸ್ ನಾನೇನು ಮುಂದೆ ಹೋಗಲ್ಲ, ನಾನಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಗೈಸ್ ಏನ್ ಮಾಡೋಣ, ಇಲ್ಲೇ ಮಾಡೋಣ ಶಾಪಿಂಗು ಅಥವಾ ಹೊರಗಡೆ ಮಾಡೋಣ? ಅದು ನೀನ್ ಹೇಳು. ಗೈಸ್ಗೆ ಏನ್ ಕೇಳ್ತೀರ? ವಿಡಿಯೋ ಮಾಡಾದ್ಮೇಲೆ ಅವ್ರು ನೋಡೋದು. ಬಟ್ ಸ್ಟಿಲ್ ಅವ್ರು ಥಿಂಕ್ ಮಾಡಿ, ನಾವ್ ಇಲ್ಲಿ ಮಾಡ್ತೀವ ಶಾಪಿಂಗ್ ಅಥವಾ ಸ್ಟ್ರೀಟಲ್ಲಿ ಮಾಡ್ತೀವ ಅಂತ ಹೇಳ್ಬಿಟ್ಟು. ನಮಗೆ ಆಕ್ಚುಲಿ ಗೊತ್ತಿಲ್ಲಲ್ಲ. ಸೊ ನೀವು ಅಲ್ಲಿವರೆಗೂ ಗೆಸ್ ಮಾಡ್ತೀವಿ ನಾವು ಎಲ್ಲಿ ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಏನು ಗೊತ್ತಾ, ಪೂಜಾ ಯೂಶಲಿ ಬ್ರ್ಯಾಂಡೆಡ್ ಯೂಶಲಿ ಅವ್ರು ಬ್ರ್ಯಾಂಡೆಡ್ ಪ್ರಿಫರ್ ಮಾಡ್ತಾಳೆ. ಬಟ್ ಇವತ್ತೇನೋ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಕರ್ಕೊಬಂದಿದ್ದಾಳೆ. ನೋಡೋಣ ಅಲ್ಲಿ ತಗೋತಾಳ ಇಲ್ಲಿ ತಗೋತಾಳ. ನನಗೂ ಕ್ಯೂರಿಯಸ್ ಆಗಿದ್ದೀನಿ. ಅವಳು ನನ್ನ ಕೇಳ್ತಿದ್ದಾಳೆ, ನಾನು ನಿಮ್ಮನ್ನು ಹೇಳ್ತೀನಿ ಗೆಸ್ ಮಾಡಿ ಎಲ್ಲಿ ತಗೋತೀವಿ ಅಂತ ಹೇಳ್ಬಿಟ್ಟು. ಓಕೆ, ಸದ್ಯಕ್ಕೆ ನೀನ್ ಏನಾದ್ರು ಆಪ್ಷನ್ ಕೊಡು ನನಗೆ. ಫಸ್ಟ್ ಇಲ್ಲಿ ನೋಡೋಣವಾ? ಓಕೆ ನೋಡೋಣ ಇಲ್ಲಿ, ಆಮೇಲೆ ಮತ್ತೆ ಆಚೆ ಹೋಗೋಣ. ಹೆಂಗಿದ್ರು ಇದು ನೈಟ್ ವರ್ಗು ಇರುತ್ತಲ್ಲ. ಆಮೇಲೆ ಮತ್ತೆ ಇಲ್ಲಿ ಇಷ್ಟ ಆದ್ರೆ ಇಲ್ಲಿ ತಗೊಂಡ್ಬಿಟ್ಟು ಹೋಗೋಣ. ಆ ಕೆಡೀಲ್ ಏನ್ ಡ್ರೆಸ್ ತಗೊಂತೀನಿ ಅದ್ರ ಬೇಸ್ಡ್ ಆನ್ ಯುವರ್ ಡ್ರೆಸ್ ನೀನು ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಸಮ್ಟೈಮ್ಸ್ ಬಟ್ ಏನು ಗೊತ್ತಾ, ನೀನು ಯಾವ ಥರ ತೊಗೊಳ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೀಲ್ಸಾ? ಓಕೆ, ಬೆಟರ್ ಯಾಕೆ ಗೊತ್ತಾ, ನೀನು ಫ್ಲ್ಯಾಟ್ ತೊಗೋತೀನಿ ಅಂದರೆ ಇಲ್ಲ ಸ್ವಲ್ಪ ಹೈ ಕಾಸ್ಟ್ ಇದೆ. ಸೊ ಫ್ಲ್ಯಾಟ್ ನಿಂಗೆ ಹೊರಗೆ ತೊಗೊಳ್ಬೋದು. ಹೀಲ್ಸಲ್ಲಿ ನೀನು ಚೆನ್ನಾಗಿರೋ ಹೀಲ್ಸ್ ತೊಗೊಂಡ್ರೇ ಅದು ಕಂಫರ್ಟಬಲ್ ಇರುತ್ತೆ. ಸೊ ಬೆಸ್ಟ್ ನೀನು ಎಲ್ಲಿ ಏನು ತೊಗೋಬೇಕು ಅನ್ನೋದನ್ನ ಪ್ಲಾನ್ ಅಕಾರ್ಡಿಂಗ್ಲಿ ಅಷ್ಟೇ. ನಾವು ಮಂತ್ರಿಗೆ ಎಂಟರ್ ಆಗಿದ ತಕ್ಷಣ ಇದೊಂದು ಶಾಪಲ್ಲಿ ಸೇಲ್ ನಡೀತಾ ಇತ್ತು. ಸೊ ಬೋರ್ಡ್ ನೋಡಿದ್ವಿ, ಒಳಗಡೆ ಹೋಗಿ ರಿವ್ಯೂ ಮಾಡೋಣ. ಇಫ್ ಇನ್ ಕೇಸ್ ನಮಗೆ ಇಷ್ಟ ಆಗಿ ಅಫೋರ್ಡಬಲ್ ಆಗಿದ್ರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡ್ತಾ ಇದ್ವಿ. ಎಸ್, ಆಮೇಲೆ ಡ್ರೆಸ್ ತೊಗೊಂಡ್ಮೇಲೆ ಆಮೇಲೆ ಬಂದು ನೋಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ ನಮ್ಮ ಚೂಸಿಂಗ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡ್ರೆಸ್ ತೊಗೊಳಕ್ಕೆ ಅಂತ ಹೇಳಿ H&Mಗೆ ಹೋದ್ವಿ. ಅವಳು ಯೂಶ್ವಲಿ ಬ್ರ್ಯಾಂಡೆಡ್ನ ಲೈಕ್ ಪ್ರಿಫರ್ ಮಾಡ್ತಾಳೆ. ಹಾಗಾಗಿ H&M ಅಥವಾ ಟ್ರೆಂಡ್ಸ್ ಆರ್ ವೆಸ್ಟ್ ಸೈಡ್ ಇದು ಯಾವುದಾದ್ರೂ ಶಾಪ್ಸಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಇಲ್ಲೇ ಒಂದಷ್ಟು ರೌಂಡ್ಸ್ ಹಾಕಿದ್ವಿ. ಫಸ್ಟಿಗೆ H&Mಗೆ ಹೋದ್ವಿ, ಆಮೇಲೆ ಒಂದಷ್ಟು ಶಾಪ್ಸ್ ಆಯಿತು. ಬನ್ನಿ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇಲ್ಲಿ ಏನು ತೊಗೋಬೇಕು ಅಂತ ಬಂದಿದ್ಯಾ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೋ ಗುಡ್, ಚೆನ್ನಾಗಿರುತ್ತಲ್ವ ಈ ಥರದ್ದೆಲ್ಲ ಹಾಕೊಳಕ್ಕೆ. ಮಂತ್ರಿನಲ್ಲಿ H&M ನಿಮಗೆ 2 ಫ್ಲೋರಲ್ಲಿರುತ್ತೆ. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ ಈ ರೀತಿಯಾದಂಥ ಆಕ್ಸೆಸರೀಸ್ ಆಗಿರ್ಬೋದು, ಹಾಗೆ ನೈಟ್ ವೇರ್ಸ್, ಬೀಚ್ ವೇರ್, ಈ ರೀತಿಯಾದಂಥ ಡ್ರೆಸ್ಸಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ಹಾಗೆ ನೀವು ಫಸ್ಟ್ ಫ್ಲೋರಿಗೆ ಹೋದರೆ ಅಲ್ಲಿ ನಿಮಗೆ ಜೀನ್ಸ್ ಆಗಿರ್ಬೋದು, ಸ್ಕರ್ಟ್ಸು, ಕುರ್ತಾಸ್ ಆ್ಯಂಡ್ ವೆಸ್ಟರ್ನ್ ಇಂಡೋ ವೆಸ್ಟರ್ನ್ ಡ್ರೆಸ್ಸಸ್ ಆ್ಯಂಡ್ ಕ್ರಾಪ್ ಟಾಪ್ಸ್ ಎವ್ರಿಥಿಂಗ್ ಆ ಥರದ್ದೆಲ್ಲ ನಿಮಗೆ ಸಿಗುತ್ತೆ. ಸೊ ಇವಾಗ ಇಲ್ಲಿ ಫಸ್ಟಿಗೆ ಚೆಕ್ ಮಾಡ್ತಾ ಇದ್ವಿ ಏನೇನು ಇರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಒಂದಷ್ಟು ಡ್ರೆಸ್ಸಸ್ನ ಫೈನಲೈಸ್ ಮಾಡಿ ಟ್ರಯಲ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ಲು. ಅದಾದಮೇಲೆ ಅವಳಿಗೆ ಫಿಟ್ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ, ಹಾಗಾಗಿ ಅದನ್ನೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಒಂದಷ್ಟು ಡ್ರೆಸ್ಸಸ್ನ ಟ್ರಯಲ್ ಮಾಡಿದ್ಲು. ಅವಳಿಗೆ ಬೇಕಾಗಿರುವಂಥ ಡ್ರೆಸ್ಸಸ್ ಇಲ್ಲಿ ಅವಳಿಗೆ ಸಿಗಲಿಲ್ಲ. ಸೊ ಮತ್ತೆ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ನೋಡಿದ್ವಿ. ಸೊ ಗೈಸ್ ಇವಾಗ H&M ಆಯಿತು, ಜುಡಿಯೋ ಕಡೆ ಪಾದ ಬೆಳೆಸಿದ್ದಾರೆ ಪೂಜಾ ಅವರು.
ಬನ್ನಿ ನಮಗೂ ಏನಾದರೂ ಇಷ್ಟ ಆದರೆ ನಾವು ತೊಗೊಳ್ಳೋಣ. ಬಿಕಾಸ್ ನಾನು ಯೂಶ್ವಲಿ ಶಾಪ್ ಮಾಡೋದ್ರಿಂದ ಕುರ್ತಾ ನೋಡ್ತೀನಿ, ಇಷ್ಟ ಆದರೆ ತೊಗೊಳ್ಳೋಣ. ಇಲ್ಲಾಂದರೆ ಆಬ್ವಿಯಸ್ಲಿ ಆ್ಯಸ್ ಯೂಶ್ವಲ್ ನಾವೆಲ್ಲ ಹೋಗ್ತೀವಿ ಮಲ್ಲೇಶ್ವರಂ ಸ್ಟ್ರೀಟ್ ಅಲ್ಲಿ ಹೋಗೋಣ. ಆಬ್ವಿಯಸ್ಲಿ ಅಲ್ವಾ ಗೈಸ್, ಹುಡುಗಿರು ಶಾಪಿಂಗ್ ಹೋದರೆ ಟೈಮೇ ಗೊತ್ತಾಗೋದಿಲ್ಲ. ಅವರು ಒಂದನ್ನು ಇಷ್ಟಪಟ್ಟರೆ ಇನ್ನೊಂದನ್ನು ಇಷ್ಟಪಡಲ್ಲ. ಇದು ಚೆನ್ನಾಗಾಗತ್ತಾ, ಅದು ಚೆನ್ನಾಗಾಗಲ್ಲ, ಫಿಟ್ ಚೆನ್ನಾಗಿಲ್ಲ, ಆ್ಯಂಡ್ ಏನೇನೋ ಕರೆಕ್ಷನ್ಸ್ ನೋಡ್ತಾರೆ. ಆ್ಯಂಡ್ ಕಲರ್ ವೈಸ್ ಆಗಿರ್ಬೋದು, ಇಂಥದ್ದೇ ಬೇಕು ಅಂತ ತಲೆಯಲ್ಲಿ ಇಟ್ಕೊಂಡು ಹೋದ್ಮೇಲಂತೂ ಡೆಫಿನೆಟಾಗಿ ಅದು ಸಿಗೋವರೆಗೂ ಬಿಡೋದಿಲ್ಲ. ಸೊ ಇಲ್ಲಿ ಪೂಜನ್ ಕಥೆನೂ ಅದೇ ಆಗಿತ್ತು. ಯಾವಾಗಲೂ ತೊಗೊಳ್ಳೋ ಥರನೇ ತೊಗೊಬಾರ್ದು, ಸ್ವಲ್ಪ ಡಿಫ್ರೆಂಟ್ ತೊಗೊಬೇಕು, ಯಾವುದೋ ಒಂದು ಸ್ಪೆಷಲ್ ಪ್ರೋಗ್ರಾಮ್ಗೋಸ್ಕರ ಅಂತ ಹೇಳಿಬಿಟ್ಟು ಹುಡುಕ್ತಾನೆ ಇದ್ಲು. ಸೊ ತುಂಬ ಶಾಪ್ಸ್ ಆಗೋಯ್ತು ನೋಡ್ತಾನೆ. ಬನ್ನಿ ಮುಂದೆ ಏನಾಗುತ್ತೆ ನೋಡೋಣ. ಸೊ ಇವಾಗ ಸಕ್ಸಸ್ಫುಲಿ ಎಲ್ಲ ಕಡೆ ಸುತ್ತಾಡಿ ಏನು ತಗೊಳ್ದೆ ಖಾಲಿ ಕೈಯಲ್ಲಿ ಸ್ಟ್ರೀಟ್ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಗೈಸ್ 2 ಇಷ್ಟ ಆಗಿದೆ. ಒಂದು ಸ್ಟ್ರೀಟ್ ಶಾಪಿಂಗ್ ಹೋಗಿ ನೋಡ್ತೀವಿ, ಒಂದು H&M ಅಲ್ಲಿ, ಇನ್ನೊಂದು ವೆಸ್ಟರ್ಡಲ್ಲಿ 2 ಡ್ರೆಸ್ ಹಂಗೆ ಇಟ್ಬಿಟ್ಟು ಜೋಪಾನವಾಗಿ ಬಂದಿದ್ದೀನಿ. ಇಲ್ಲಿ ಯಾವ್ದು ಇಷ್ಟ ಆಗಿಲ್ಲ ಅಂದರೆ ಅಲ್ಲಿ ತೊಗೊತೀನಿ, ಅಲ್ಲಾದ್ರೂ ಇಷ್ಟ ಅಲ್ಲೇ ತೊಗೊಂಡ್ಬಿಡ್ತೀನಿ. ಸೊ ಐ ಗೆಸ್ ನನಗನ್ಸೋ ಪ್ರಕಾರ ಅವಳು ಎಲ್ಲಾದರೂ ಚೂಸ್ ಮಾಡ್ತಾಳೆ. ಅಲ್ಲೂ ಇಳಿಸಿ ಯಾವುದು ಅವಳಿಗೆ ಇಷ್ಟ ಆಗಿದೆ. ನನಗೆ ಪಿಂಕ್ ಕಲರ್ H&M ಅಲ್ಲಿ ತುಂಬ ಇಷ್ಟ ಆಯಿತು. ನೋಡೋಣ, ಅದೊಂದು ಮೈಂಡಲ್ಲಿ ತುಂಬ ಇದೆ. ಅದಕ್ಕಿಂತ ಯಾವ್ದಾದ್ರು ಇಷ್ಟ ಆದರೆ ಅಲ್ಲಿ, ಇಲ್ಲ ಅಂತಂದರೆ ಇಲ್ಲಿ H&M ನೋಡುವ. ನಾನು ಕೂಡ ಒಂದಷ್ಟು ಶಾಪಿಂಗ್ ಮಾಡಬೇಕು ಅಂತ ಬಂದೆ. ನಾನು ಬರೀ ಕೈಯಲ್ಲಿದ್ದೀನಿ, ಇನ್ನು ಏನೂ ತೊಗೊಂಡಿಲ್ಲ. ಸ್ಯಾಂಡಲ್ ತೊಗೊಬೇಕು, ಅದನ್ನಾದರೂ ಇವಾಗ ಸ್ಟ್ರೀಟ್ ಶಾಪಿಂಗಲ್ಲಿ ತೊಗೊಳ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ನಾನು ಹೇಳ್ಬೇಕಿದ್ದೇನೆ. ಇವತ್ತು ಶಾಪಿಂಗ್ ನೋಡಿ 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 ನನ್ನ ಗಂಟಲೆಲ್ಲ ಒಣಗೋಗ್ಬಿಟ್ಟೈತೆ. ಇವಾಗ ಅಟ್ಲೀಸ್ಟ್ ಅವ್ಳು ಶಾಪಿಂಗ್ ಮಾಡೋಕ್ಕೆ ಮುಂಚೆ ನನ್ನ ಏನು ಹೇಳ್ತಾರೆ ಕೂಲ್ ದಣಿವನ್ನು ನನ್ನ ಕೂಲ್ ಮಾಡಲಿ, ಆಮೇಲೆ ಅವ್ಳು ಶಾಪಿಂಗ್ ಮಾಡ್ಕೊಳ್ಳಿ. ದಣಿವು ತೀರ್ಸೋದು, ದಣಿವು ಹಾರಿಸೋದು, ತೀರ್ಸೋದು, ಏನೋ ಒಂದು ಕನ್ನಡ ಮಾತಾಡೋಕೆ ಹೋಗ್ತಾಳೆ. ತಪ್ಪು ಮಾತಾಡಿ ಬಯಸ್ಕೊ. ಕಂಪ್ಲೀಟ್ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಥರ. ಸೊ ನಿಮಗೆ ಬೇಕಿದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಮಲ್ಲೇಶ್ವರಮಲ್ಲಿ ಏನೇನಿರುತ್ತೆ ಅಂತ ತೋರಿಸೋದಿದೆ. ಬಟ್ ಸ್ಟಿಲ್ ಒಂದು ಗ್ಲಿಮ್ಸು ನಾವು ಬಂದಿದ್ದೀವಿ ಇಲ್ಲಿಗೆ ಅಂತ. ಚುಮ್ಕಿ ಮಲ್ಲೇಶ್ವರಮಲ್ಲಿ ನಿಮಗೆ ಇಂಥದ್ದು ಸಿಗೋದಿಲ್ಲ ಅಂತ ಅನ್ನೋ ಹಾಗಿಲ್ಲ. ಎಲ್ಲ ಥರದ್ದು ನಿಮಗೆ ಐಟಮ್ಸ್ಗಳಾಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಶಾಪಿಂಗ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. 350 ರುಪೀಸಿಂದನೇ ಕುರ್ತಾ ಸೆಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ನೀವು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿದ್ದರೆ ನೀವು ಇಲ್ಲಿ ಶಾಪ್ ಮಾಡ್ಕೊಳ್ಬೋದು. ಆ್ಯಂಡ್ ರೆಗ್ಯುಲರ್ ಯೂಸಸ್ಗೆ ಏನೇನು ಬಟ್ಟೆಗಳು ಬೇಕಿರುತ್ತೆ ಅದೆಲ್ಲ ನಿಮಗೆ ಸಿಗುತ್ತೆ ಇಲ್ಲಿ. ಹಾಗೆ ಚೆನ್ನಾಗಿರೋ ಕ್ಲಾತ್ಸ್ಗಳು ಸಿಗುತ್ತೆ, ಬಟ್ ನೀವು ನೋಡಿ ತೊಗೊಳ್ಬೇಕಾಗತ್ತೆ. ಕೆಲವೊಂದು ಕಡೆ ತುಂಬ ಲೋ ಬಜೆಟಲ್ಲಿ ಸೇಲ್ ಮಾಡ್ತಿರ್ತಾರೆ ಕೆಲವೊಬ್ಬರು, ಇನ್ನು ಕೆಲವರು ಒಳ್ಳೆ ಕ್ಲಾತ್ನ ಒಳ್ಳೆ ರೇಟಲ್ಲಿ ಅಂದರೆ ಸೇಲ್ ಮಾಡ್ತಿರ್ತಾರೆ. ನೀವು ಯಾವ ಥರ ನಿಮಗೆ ಪ್ರಿಫರ್ ಮಾಡ್ತೀರಾ ನೋಡಿಕೊಂಡು ಪರ್ಚೇಸ್ ಮಾಡಿದ್ರೆ ಒಳ್ಳೆ ಶಾಪಿಂಗ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ಟೆ ಬಗ್ಗೆ ಐಡಿಯಾಸ್ ಇರೋರಿಗೆ ಗೊತ್ತಿರುತ್ತೆ. ಚೆನ್ನಾಗಿದೆ ಪೂ, ಇದು ಇದೆ ಅನ್ಸುತ್ತೆ. ಪೂ ಕೇಳಿ ನೋಡು, ಇದೆ ಅನ್ಸುತ್ತೆ. ಸೊ ನಮ್ಮ ಪೂಜೆಗೆ ಇದೇ ಥರದ ಕಾಸ್ಟ್ಯೂಮ್ಸ್ ಇಷ್ಟ ಆಗೋದು. ಫುಲ್ಲು ಟ್ರೆಂಡಿಯಾಗಿ ಕಾಣಿಸ್ಬೇಕು. ನಮ್ಮಂಗೆ ಟ್ರೆಡಿಷ್ನಲ್ ಆಗಿ ತೊಗೊಂಡ್ಬಿಟ್ರೆ ಅವಳಿಗೆ ಅದು ಏನೋ ಫೀಲ್ ಆಗ್ತಿರುತ್ತೆ ಅವಳಿಗೆ. ಇವಾಗ ಮಲ್ಲೇಶ್ವರಮಲ್ಲಿ ಇದ್ದೀವಿ. ಮಲ್ಲೇಶ್ವರಂ 8x8. ನೀನೇನು ಅಜ್ಜಿ ಮಾಡ್ತಿಲ್ಲ, ನೀನು ಶಾಪ್ ಮಾಡ್ತಿದ್ದೀಯ ಅಂತ ನೋಡ್ತಾ ಇದ್ದೀನಿ ನಾನಲ್ಲ. ಎಷ್ಟು ಶಾಪ್ಸ್ ನೀನು ಸುತ್ತಿರ್ಬೇಕು ಹೇಳು. ಅದು ಚೆನ್ನಾಗಿದೆ, ಪ್ಯಾಟರ್ನ್ ಚೆನ್ನಾಗಿದೆ ಆ್ಯಕ್ಚುಲಿ. ಅದು ಇಲ್ಲಿ ಚೆನ್ನಾಗಿದೆ ಕಣದು. ಫೈನಲಿ ಅವಳು ಇಷ್ಟಪಡೋ ಅಂಥ ಒಂದು ಅಟೈರ್ ಅವಳಿಗೆ ಒಂದು ಶಾಪಲ್ಲಿ ಸಿಕ್ತು. ನಾವು ಹಾಗೆ ರ್ಯಾಂಡಮಾಗಿ ಹೋಗುವಾಗ ಒಂದು ಶಾಪಲ್ಲಿ ಲೈಕ್ ಕ್ಲೋತ್ಸ್ನ ನೋಡ್ತಾ ಇರುವಾಗ ಅವಳು ಇಷ್ಟಪಡೋ ಅಂಥದ್ದು ಒಂದು ಕ್ಲಾತ್ ಅವಳಿಗೆ ಸಿಕ್ತು. ಸೊ ಅದನ್ನು ಅಲ್ಲಿ ಪರ್ಚೇಸ್ ಮಾಡಿಕೊಂಡು ಅದಕ್ಕೆ ಸೂಟೇಬಲ್ ಆಗಿರೋ ಅಂಥ ಸ್ಯಾಂಡಲ್ನ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಯಾಂಡಲ್ ಶಾಪಿಗೆ ಹೋಗಿದ್ದೀವಿ. ಬನ್ನಿ ಅಲ್ಲಿ ಏನಾಗುತ್ತೆ ನೋಡೋಣ. ಸೊ ಗೈಸ್ ನೋಡಿ, ಅವಳು ತೊಗೊಂಡಿದ್ದ ಅಟೈರ್ಗೆ ಇದೊಂದನ್ನು ಮ್ಯಾಚ್ ಮಾಡ್ತಿದ್ದೀವಿ. ಐ ಗೆಸ್ ಇಟ್ಸ್ ನೈಸ್, ಚೆನ್ನಾಗಿದೆ. ಬಟ್ ಆ ಟೈನ ನೀಟಾಗಿ ಕಟ್ಟಬೇಕಷ್ಟೇ. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಯಿಂಗ್ ದಟ್ ಅಷ್ಟೇ.
ಬಟ್ ಸಖತ್ತಾಗಿದೆ. ಅಲ್ಲ ನೀನು ವಾಕ್ ಮಾಡಕ್ಕೆ ಕಂಫರ್ಟಬಲ್ ಆಗಿದೆಯಾ? ಹಾಂ ಯೂಟ್ಯೂಬ್ ಇದೆ. ಬ್ರೇಕ್ ಆಗಲ್ವಾ? ಎಷ್ಟಿದು? 699. ಎರಡು ಹಾಕಿ ನೋಡ್ಬಿಡ್ಬೇಕಿತ್ತು. ಹಾಕಿ ವಾಕ್ ಮಾಡೋದು ನೋಡಿದ್ರೆ ಯು ಮೈ ಫೀಲ್ ಹೆಂಗೆ ಏನು ಅಂತ ನಮ್ಗೆ ಗೊತ್ತಾಗುತ್ತಲ್ವಾ, ಕಂಫರ್ಟಬಲ್ ಇದೆಯಾ ಅಥವಾ ಟೈಟ್ ಆಗುತ್ತಾ ಏನು. ಈಗ ನಾನು ಬಂದಿದ್ದ ಕೆಲಸನೂ ಆಗಿಲ್ಲ, ಅವಳಿಗೆ ತೊಗೋಬೇಕು ಅಂದ್ಕೊಂಡಿದ್ದು ಕಾಸ್ಟ್ಯೂಮು ನಮಗೆ ಸಿಕ್ಕಿಲ್ಲ. ಸೊ ಫೈನಲಿ ಸಿಕ್ಕಿದ್ರಲ್ಲೇ ಯಾವುದೋ ಒಂದನ್ನು ಚೂಸ್ ಮಾಡಿಕೊಂಡು ಒಂದು ಡ್ರೆಸ್ ತೊಗೊಂಡು ಒಂದೆರಡು ಟಾಪ್ ತೊಗೊಂಡು ಈಗ ಸ್ಯಾಂಡಲ್ ತೊಗೊಳಕ್ಕೆ ಬಂದಿದ್ದೀನಿ. ನಾನು ಈ ಸ್ಯಾಂಡಲ್ನ ತೊಗೊಂಡಿದ್ದೀನಿ. ಸೊ ಎಸ್, ಈ ಶಾಪಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಈ ಆಫೀಸ್ ವೇರ್ಗೆ ಅಥವಾ ಕಾಲೇಜ್ ವೇರ್ ಅಂದರೆ ಈ ಕಾಲೇಜ್ ಗೋಯಿಂಗ್ ಗರ್ಲ್ಸಿಗೆ ವೇರ್ ಮಾಡುವಂಥ ಸ್ಯಾಂಡಲ್ಸ್ ಆಗಿರ್ಬೋದು, ಆಫೀಸ್ ವೇರ್ಗೆ ಶೂಸ್ಗಳಾಗಿರ್ಬೋದು, ಹಾಗೆ ಕ್ಯಾಶುಯಲ್ಸ್ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನನಗೂ ಕೂಡ ತುಂಬಾ ಇಷ್ಟ ಆಯಿತು ಒಂದಷ್ಟು ಕಲೆಕ್ಷನ್ಸ್. ಬಟ್ ನನಗಿವಾಗ ನೆಸೆಸಿಟಿ ಇಲ್ಲದೆ ಇದ್ದಿದ್ದರಿಂದ ನಾನು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರ್ಸೋಕೆ ಹೋಗಲಿಲ್ಲ. ಒಂದು ಸ್ಯಾಂಡಲ್ನ ತೊಗೊಬೇಕಿತ್ತು, ಸೊ ಹಾಗಾಗಿ ಒಂದೇ ಸ್ಯಾಂಡಲ್ನ ತೊಗೊಂಡಿದ್ದೀನಿ. ನಿಯಾನಿಗೆ ವೈಟ್ ಚೆನ್ನಾಗಿ ಆಗುತ್ತೆ. ಯಾವ್ದು ಬೇಕಾದ್ರೂ ಮ್ಯಾಚ್ಬೋದು. ಬ್ಲ್ಯಾಕು ಮ್ಯಾಚ್ ಆಗುತ್ತೆ ನಿಯಾನಿಗೆ. ವೈಟ್ ಇಸ್ ಅಫಿಷಿಯಲ್ ಅಷ್ಟೇ. ಅಷ್ಟೇ ತಗೋಬಿಡು. ನೋಡ್ಕೊಂಡು ಟೈ ಮಾಡೋದು ಗೈಸ್. ಇವಳು ಏನು ನನ್ನನ್ನ ಫ್ರೆಂಡ್ಸ್ ಏನು ಗೊತ್ತಾ, ಇವಳು ಸ್ಯಾಂಡಲ್ ತೊಗೊಂಡ್ಮೇಲೆ ಇವಳು ನೋಡ್ಕೊಬೇಕು. ನನಗೆ ಹೇಳ್ತಿದ್ದಾಳ ಇಲ್ಲಿ ನೋಡ್ಕೋ ಟೈ ಮಾಡು. ನನಗೆ ಏನು ಸ್ಯಾಂಡಲ್ ರಿಮೂವ್ ಮಾಡಿದ ಕಡೆ ಎಲ್ಲ ನಾನು ಅವಳಿಗೆ ಟೈ ಮಾಡ್ಕೊಡ್ಬೇಕಂತ. ಮೆಮೊರಿ ಪವರ್ ಜಾಸ್ತಿ ಇದೆಯಂತನಾ? ಓಕೆ. ಈ ಬೂಟ್ಸ್ ಎಷ್ಟು? ಇದು $450 ಕೊಡಲ್ವಾ ನೀವು? ಗೊತ್ತಿಲ್ಲ ಗೈಸ್. ಮಾಡಿ ಮತ್ತೆ ಅದಕ್ಕೋಸ್ಕರ ₹50 ಕಮ್ಮಿ ಮಾಡ್ಕೊಡಲ್ವಲ್ಲ? ಗೈಸ್ ಅದು ಫಸ್ಟ್ ಟೈಮ್ ಏನೋ ಭಯಂಕರ ಮಾತಾಡ್ತಾವಳು ಇವಳು. ಇವಾಗಿಲ್ಲ ₹500 ಅದು, ಇದು ₹500. ಹಂಗ್ ಬೇಡ ಅಲ್ಲ, ನಾನ್ ಹೇಳ್ಬೇಕು ನಿಮಗೆ ಹಂಗ್ ಬೇಡ ಅಂತ. ನೀವು ಹಂಗ್ ಬೇಡ ಅಂತ ಹೇಳ್ಬಿಡಿ. ಸೀರಿಯಸ್ಲಿ 5 ಗಂಟೆ ಆಗಿದೆ ನೋಡಿ. ಅವಳ ಫೋನೇ ತೋರಿಸ್ತಿಲ್ಲ. ನಾವು ಬೆಳಗ್ಗೆ 11 ಗಂಟೆಗೆ ಮನೆ ಬಿಟ್ಟವರು ಇನ್ನೂ ಊಟ ಮಾಡಿಲ್ಲ. 5 o'clock ಆಗಿದೆ. ಮಾತಾಡ್ತಿದ್ದೀವಿ. ₹100 ಬಿಟ್ಟಿಲ್ಲ ಅಂತ ಹೇಳಿ ಊಟ ಮಾಡಿಲ್ಲ. ಇವಾಗ ನಾವು ಇದೊಂದು ಬೂಟ್ಸ್ ಮತ್ತೆ ವೈಟ್ ಕಲರ್ ಒಂದು ಚೂಸ್ ಮಾಡಿದ್ವಿ. ಅದಕ್ಕೆ ಇವರು ₹1000 ಹಾಕೊಡ್ತಿದ್ದಾರೆ. ತುಂಬಾ ಒಳ್ಳೆಯವರು. ಸೊ ಗೈಸ್ ಗೊತ್ತಲ್ಲ ಸರ್, ಮತ್ತೆ ಬರ್ತೀವಿ ಸರ್. ಇಲ್ಲ 1300 ಬನ್ನಿ ಗೈಸ್. ಇವ್ರ ಅಂಗಡಿ ಅಲ್ಲಿ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾತಾಡ್ಕೊಟ್ಟು ಏನೋ ಚೆನ್ನಾಗಿ ವರ್ತ್ ಆಗಿ ಎಲ್ಲ ಐಟಮ್ಸ್ ಕೊಟ್ಟಿದ್ರೆ ನೋಡಿ. ನಾನು 2 ಶೂಸ್ ತಗೊಂಡಿದ್ದೀನಿ. ಅವಳು ಒಂದು ವೈಟ್ ಕಲರ್ ಏನು ಟೈ ಅಂಡ್ ಟೈಪ್ ಅಲ್ಲಿ ಯಾವುದೋ ಒಂದು ತಗೊಂಡಿದ್ದಾಳೆ. ಹಾಗೆ ಬೂಟ್ಸ್ ಒಂದು ತಗೊಂಡಿದ್ದಾಳೆ. ನಾನೊಂದು ಈ ಸ್ಲಿಪ್ಪರ್ ತಗೊಂಡಿದ್ದೀನಿ. ಸೊ ನಾನು ಹಾಕೊಂಡೇ ಬಿಟ್ಟಿದ್ದೀನಿ ಇವಾಗ್ಲೇನೆ. ಸೊ ಇದಿಷ್ಟು ಸೇರಿ ನಾವು ₹1300 ಪೇ ಮಾಡ್ತಿದೀವಿ. ಸೊ ಏನೋ ಹಂಬಲ್ ಪರ್ಸನ್ ಇವರು. ಬನ್ನಿ ತಗೊಂಡೋಗಿ ಅಷ್ಟೇ. ಹಾಂ ಕೊಡಿ. ಸೊ ಮಲ್ಲೇಶ್ವರಮಿಗೆ ಬಂದರೆ ನೀವು ಗೈಸ್ ಯಾರಾದರೂ ಬಂದರೆ ಮಲ್ಲೇಶ್ವರಂಗೆ ಪ್ಲೀಸ್ ವಿಸಿಟ್ ಮಾಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನೀವು ನೋಡ್ತಿರ್ಬೋದು. ಯೂನಿಕ್ ಆಗಿರೋದೆಲ್ಲ ಇದೆ. ಆ್ಯಂಡ್ ಸಿ
ಸೊ ನೀವು ಕುರ್ತಾ ಎಲ್ಲ ವೇರ್ ಮಾಡಿದ್ರೆ ಆಫೀಸ್ ವೇರ್ಸು ಅದೆಲ್ಲ ನೀವು ಸೂಟೇಬಲ್ ಆಗಿರೋದನ್ನ ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಹೈ ಹೀಲ್ಸ್ ಯೂಸ್ ಮಾಡೋರು, ಅದು ಫ್ಲ್ಯಾಟು, ಶೂಸು, ಬೂಟ್ಸು, ಹಾಗೆ ಇಲ್ಲಿ ನಾರ್ಮಲ್ ಕ್ಯಾಶುವಲ್ಸು ಎಲ್ಲನೂ ಇದೆ. ಸೊ ಸೊ ಪ್ಲೀಸ್ ಬನ್ನಿ, ಮಲ್ಲೇಶ್ವರಂಗೆ ಬಂದರೆ ಈ ಅಂಗಡಿನ ವಿಸಿಟ್ ಮಾಡಿ, ಫ್ಯಾಷನ್ ಫುಟ್ವೇರ್ ಅಂತ ಹೇಳ್ಬಿಟ್ಟು. ಸೊ ಬಂದು ಇಲ್ಲೊಂದು ಸರಿ ನಮ್ಮ ಚಾನಲ್ ಹೆಸರು ಹೇಳ್ಬಿಟ್ಟು ತೊಗೊಳ್ಳಿ. ಸೊ ಗೈಸ್, ನಮಗೆ ಫೈನಲಿ ಡ್ರೆಸ್ ತೊಗೊಂಡ್ವಿ, ಹಾಗೆ ನನಗೊಂದು ಕುರ್ತಾ ತೊಗೊಂಡ್ವಿ, ಹಾಗೆ ಇಲ್ಲಿ ಸ್ಯಾಂಡಲ್ ತೊಗೊಂಡ್ವಿ, ಇವಳಿಗೆ ಬೂಟ್ಸು ಮತ್ತು ಒಂದು ಟೈ ಆ್ಯಂಡ್ ಡೈ ಥರ ಆ ಥರದ್ದೆಲ್ಲ ತೊಗೊಂಡಿದ್ದೀವಿ. ಸೊ ಮನೆಗೆ ಹೋದ್ಮೇಲೆ ಏನೇನೆಲ್ಲ ಕಲೆಕ್ಷನ್ಸ್ ಇತ್ತು, ಏನೇನು ತೊಗೊಂಡಿದ್ದೀವಿ ಅಂತಲೂ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಇಯರಿಂಗ್ ಒಂದು ತಗೊಂಡ್ಬರ್ತಾನೆ. ಇಯರಿಂಗ್ ಲಾಸ್ಟ್ ಮಿನಿಟ್ ಏನೋ ಡಿಸೈಡ್ ಮಾಡ್ತಾಳೆ ಗೈಸ್, ಅದೇ ನನ್ನ ಪ್ರಾಬ್ಲಮ್ಮು. ಎಲ್ಲ ಇದು ಮನೆ ಬಿಟ್ಟಾಗ ಎಲ್ಲಿ ಏನು ತೊಗೋಬೇಕು ಅಂತ ಗೊತ್ತಿರಲಿಲ್ಲ. ನಮ್ಮ ಏರಿಯಾದೆಲ್ಲ ತಗೊಂತೀನಿ, ಪರವಾಗಿಲ್ಲ. ಫೈನ್ ಇಲ್ಲಿಗಂತ ಬಂದು ಏನಕ್ಕೆ ಸುಮ್ಮನೆ ಹೋಗ್ತೀಯ, ತೊಗೊಂಡ್ಬಿಡು. ಇದನ್ನು ಎಲ್ಲ ತೊಗೊಂಡ್ಮೇಲೆ ಅದನ್ನೊಂದು ಬಿಲ್ಡಪ್ ಆಗ್ತಿದ್ದಾಳೆ, ಮನೆ ಹತ್ರ ಹೋದ್ಮೇಲೆ ತೊಗೋತೀನಿ ಅಂತ. ಅದೇನಿಲ್ಲ ಪರವಾಗಿಲ್ಲ, ಊಟ ಮಾಡೋಬಾರ ಫಸ್ಟು. ಬೆಳಗ್ಗೆ ಅಂತ ನಾವು ಬೆಳಗ್ಗೆ ಇವಳು 2 ಇಡ್ಲಿ ನಾನು ಅಲ್ಲ ಗೈಸ್, ಏನು ಗೊತ್ತೇಳು, ಶಾಪಿಂಗ್ ಅಂತ ಅಂದ್ರೆ ಊಟ ತಿಂಡಿ ಏನು ಬೇಡ, ಸುತ್ತು ಶಾಪ್ ಮಾಡ್ತಾಳೆ ಗೈಸ್ ಇವಳು. ನನಗೆ 1, 2, 3ವರೆಗೂ ಹಸಿವಿರ್ಲಿಲ್ಲ, ಬಟ್ ಇವಾಗ ತುಂಬಾ ಸುಸ್ತಾಗ್ಬಿಟ್ಟಿದ್ದೀನಿ. ಬೆಳಗ್ಗೆ 1 ಇಡ್ಲಿ 1:15 ಏನೋ ತಿಂದೆ ಅಷ್ಟೇ. ಇವಳಾದ್ರೂ ಅವ್ರ ಮನೇಲಿ ತಿನ್ಕೊಂಬಂದು ಮತ್ತೆ ತಿಂದು. ರೈಸ್ ನಾನು 12 ಗಂಟೆಲಿ ತಿಂದಿರೋದು, ಇವಳು ಬೆಳಗ್ಗೆ ಎದ್ದಿರಲ್ಲ 11 ಗಂಟೆಗೆ. ಡಿಫ್ರೆನ್ಸ್ ಇಲ್ವಾ? ದಟ್ಸ್ ವೈ ಐ ಆಮ್ ನಾಟ್ ಹಂಗ್ರಿ. ನನ್ಗೆ ಫೀಲ್ ಆಗ್ತಿಲ್ಲ, ಅದು ಹಂಗ್ರಿ ಫೀಲ್ ಆಗ್ತಿಲ್ಲ. ಅದೇ ಅವಳಿಗೆ ಹಂಗ್ರಿ ಇಲ್ಲ ಅಂತ ನೋಡಿ ನನ್ನ ಅನ್ಯಾಯವಾಗಿ ಕೊಲೆ ಮಾಡ್ತಿದ್ದಾಳೆ. ಗೈಸ್, ಯಾರಿಗೋಸ್ಕರ ಬಟ್ಟೆ ಶಾಪಿಂಗ್ ಮಾಡ್ತಿರೋದು? ನನಗ ಅವಳಿಗೆ ತಾನೇ ಕಷ್ಟಪಟ್ಟು ಹುಡುಕ್ತಿರೋದು ನಾನು. ಬಟ್ ಅವಳು ಶಾಪ್ ಮಾಡ್ತಿದ್ದಾಳೆ. ಗೈಸ್ ಬಾಯ್, ಆಮೇಲೆ ಸಿಗ್ತೀನಿ, ಸ್ಟೇ ಟ್ಯೂನ್. ಬೆಳಗ್ಗೆ ಮನೆ ಬಿಟ್ಟವರು ಸಂಜೆ 6 ಗಂಟೆ ಆದರೂ ಶಾಪಿಂಗ್ ಮಾಡ್ತಾನೆ ಇದ್ವಿ. ಲೈಕ್ ತುಂಬ ಓಡಾಡಿದ್ವಿ ಅಂತಲೇ ಹೇಳಿದ್ವಿ. ಒಂದಲ್ಲ ಅಂತ ತುಂಬ ಶಾಪ್ಸ್ಗಳನ್ನ ವಿಸಿಟ್ ಮಾಡಿದ್ವಿ. ಆ್ಯಂಡ್ ಎಷ್ಟು ಕ್ಲೋತ್ಸ್ನ ವೆರಿಫೈ ಮಾಡಿದ್ವಿ. ಅಂದರೆ ನಮಗೆ ಇಷ್ಟ ಆಗೋ ಥರ ನಮಗೆ ಕೆಲವೊಂದು ಶಾಪಲ್ಲಿ ಸಿಗ್ತಿರ್ಲಿಲ್ಲ. ಆ್ಯಂಡ್ ಇಷ್ಟ ಆದರೆ ಫಿಟ್ಟಿಂಗ್ಸ್ ಕರೆಕ್ಟ್ ಆಗ್ತಿರ್ಲಿಲ್ಲ, ಕೆಲವೊಂದರಲ್ಲಿ ಟ್ರಯಲ್ ಇರಲಿಲ್ಲ. ತುಂಬ ಲೈಕ್ ಮೆಸ್ಸಿಯಾಗಿ ತುಂಬಾ ಶಾಪಿಂಗ್ ಮಾಡಿಬಿಟ್ವಿ. ತುಂಬ ಟಯರ್ಡ್ ಕೂಡ ಆಗಿದ್ವಿ. ಹಾಗಾಗಿ ಕೊನೆಗೆ ಹೊಟ್ಟೆ ಹಸಿವು ಜಾಸ್ತಿ ಆಗಿ ಅಲ್ಲೇ ಇದ್ದಂಥ ಹೋಟೆಲ್ಗೆ ಹೋಗಿ ಆ್ಯಸ್ ಯೂಶುವಲ್ ನಾನು ಇಡ್ಲಿ ವಡೆ ಹಾಗೆ ಪೂಜಾ ಮಸಾಲೆ ದೋಸೆ ತೊಗೊಂಡಿದ್ಲು. ಇಬ್ಬರು ತಿಂಡಿ ಲೈಕ್ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಅನಂತರ ಮನೆ ಕಡೆ ಹೊರಡ್ವಿ. ಬನ್ನಿ ಮನೆಗೆ ಹೋದ್ಮೇಲೆ ಏನಾಗುತ್ತೆ ತೋರಿಸ್ತೀನಿ. ಇವಾಗ ನಾವು ಪೂಜಾ ಅವ್ರ ಮಮ್ಮಿ ಮನೆಗೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಒತ್ತು ಶಾವಿಗೆ ರೆಡಿಯಾಗಿದೆ. ನನ್ನ ಲೈಫಲ್ಲಿ ಯಾವತ್ತೂ ಮಾಡೇ ಇಲ್ಲ ಇದನ್ನ. ಆಂಟಿ ಯೂನಿಕ್ ಆಗೆಲ್ಲ ಟ್ರೈ ಮಾಡ್ತಿದ್ದಾರೆ. ಮಾಡ್ತಿರ್ತೀರಾ ಆಂಟಿ ಇದನ್ನ? ಓಕೆ, ಕಾಯಿ ಹಾಲು ಮಾಡಿ ಇದು ಮಾಡ್ತೀರಾ? ಓಕೆ. ಹಾಗೆ ನಮ್ಮ ಕಡೆ ಎಲ್ಲ ಶಾವಿಗೆ ಮಾಡಿದ್ರೆ ಕಾಯಿ ಹಾಲು ಫೇಮಸ್ಸು, ಕಾಯಿ ಹಾಲು ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಕೆಲವೊಬ್ಬರು ಮಟನ್ ಸಾರು, ಚಿಕನ್ ಸಾಂಬಾರ್ಗೆಲ್ಲನೂ ಶಾವಿಗೆ ಮಾಡ್ತಾರೆ. ಸ್ವೀಟ್ ಮಾಡಿದಾಗ ಕಾಯಿ ಹಾಲು ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಮಟನ್ ಚಿಕನ್ಗಿಂತ ಕಾಯಿ ಹಾಲಲ್ಲಿ ಶಾವಿಗೆ ಊಟ ಮಾಡೋದೇ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಆಂಟಿ ನಾವು ಬರೋ ಅಷ್ಟೊತ್ತಿಗೆ ರೆಡಿ ಮಾಡಿದ್ರು. ಬಂದಮೇಲೆ ಮನೆಗೆ ಬಂದಮೇಲೆ ಏನೇನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಪೂಜೆ ಎಷ್ಟು ಶಾಪಿಂಗ್ ಮಾಡಿದ್ಲು, ಲೈಕ್ ಎಷ್ಟು ಶಾಪ್ಸ್ನ ನಾವು ಲಿಟ್ರಲಿ ವಿಸಿಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಏನಡಿ ವಿಡಿಯೋ ಮಾಡ್ಕೊತಿದ್ದೀನಿ, ನೀರೇ ಒತ್ತದಿನ ನೀನಂತೂ ಮಾಡಲ್ಲ ಅದನ್ನೆಲ್ಲ. ಏನಂತ ಆಂಟಿ ಅದನ್ನೇ ಮಾಡಿ ಅಂತ ಬರೋದಿಲ್ಲ. ವಾವ್ ಪಾಪು ವಾವ್. ಸೊ ಗೈಸ್, ಇವಾಗ ಮನೆಗೆ ರೀಚ್ ಆಗಿದ್ದೀವಿ ನಾವು. ಇವಾಗ ಬಂದ ಮೇಲೆ ನಿಮಗೆಲ್ಲ ಏನೋ ತೋರಿಸ್ತೀವಿ ಅಂತ ಹೇಳಿದ್ನಲ್ಲ, ಸೊ ಕ್ವಿಕ್ಕಾಗಿ ಒಂದ್ಸರಿ ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ಸೊ ಈ ಬೆಲ್ಟ್ ಬಂದು ಪೂಜಾ ತೊಗೊಂಡಿದ್ದು, ಅವಳ ಔಟ್ಫಿಟ್ಗೆ ಅಂತ ಹೇಳ್ಬಿಟ್ಟು ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದು. ಇದು ಲೈಫ್ ಸ್ಟೈಲಲ್ಲಿ ಮಂತ್ರಿ ಮಾಲಲ್ಲಿ ತೊಗೊಂಡಿದ್ದು. ಪ್ರೈಸ್ ಅಪ್ರಾಕ್ಸಿಮೇಟ್ಲಿ 500 ರುಪೀಸ್ ಆಯಿತು ನಮಗೆ. 1 ರೂಪಾಯಿ ಏನೋ ಕಮ್ಮಿ ಬೀಳುತ್ತೆ. ನಿಮ್ಗೆ ಗೊತ್ತಿರುತ್ತಲ್ಲ ಮಾಲಲ್ಲಿ 499 ಎಲ್ಲ ಇರುತ್ತಲ್ಲ, ಹಾಗೆ 500 ರುಪೀಸ್ ಅದು. ಸೊ ಈ ಸ್ಟ್ಯಾಂಡಲ್ ನೀವು ನೋಡಿದ್ರೆ ನಾವು ಎಲ್ಲಿ ತೊಗೊಂಡ್ವಿ ಅಂತ ಹೇಳ್ಬಿಟ್ಟು ಒಂದು ಶಾಪಲ್ಲಿ ತೊಗೊಂಡಿದ್ದು. ಸೊ ಅವರು 400 ರುಪೀಸ್ ಹೇಳಿದ್ರು, 50 ರುಪೀಸ್ ಏನೋ ಕಮ್ಮಿ ಮಾಡ್ಕೊಂಡ್ರು. ಸೊ ಅದೊಂದು ಸ್ಯಾಂಡಲ್ ಕುರ್ತಾಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿರೋದು ನಾನು.
ಸೊ ಇದೊಂದು ಕುರ್ತಾ, ಇದು ಕೂಡ ನಾವು ನಿಮಗೆ ತೋರಿಸ್ಲಿಲ್ಲ ತೊಗೊಳ್ಳುವಾಗ, ಬಿಕಾಸ್ ನಮಗೆ ಅಷ್ಟು ಥಾಟ್ ಬರಲಿಲ್ಲ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಕುರ್ತಾ ಬಂದು ನಾನು ತೊಗೊಂಡಿರೋದು ಆಫೀಸ್ ವೇರ್ಗೆ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಯೂಶಲಿ ಕುರ್ತಾ ಕಡಿಮೆ ಇದೆ, ಸೊ ಹಾಗಾಗಿ ಆಫೀಸೆಲ್ಲ ಹೋದಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಅದು ಪೂಜನ್ ಸೆಲೆಕ್ಷನ್ ಆ್ಯಕ್ಚುಲಿ ಒಂದು ಸ್ಟ್ರೀಟ್ ಮೇಲೆ ತೊಗೊಂಡಿದ್ದದು. ಎಷ್ಟು ಕೊಟ್ವಿ? 250 ಅಲ್ಲ. ಸೊ 250 ರುಪೀಸ್ ಕೊಟ್ಟಿದ್ದಕ್ಕೆ ನಾವು. ನೆಕ್ಸ್ಟ್ ಬ್ಯಾಗ್ ತಗೊಂಡು ಗೈಸ್ ಅದು ನಂದು ಬ್ಯಾಗು. ನಮ್ಮ ಪಾಪ ನೋಡಿ ಹೆಂಗ್ ನೋಡ್ತಾನೆ ಕ್ಯೂರಿಯಸ್ ಆಗಿ. ಸೊ ಇದು ಸೊ ಸಿ ಗೈಸ್, ನನ್ನ ರಿಯಾಕ್ಷನ್. ಇದು ಆ್ಯಕ್ಚುಲಿ ಈ ಡ್ರೆಸ್ ಬಂದು ನಂದು. ನಾವೊಂದು ಶಾಪಲ್ಲಿ, ಮಲ್ಲೇಶ್ವರ ಶಾಪಲ್ಲಿ ತೊಗೊಂಡಿದ್ದು ಅಲ್ವೇನ, ಅಲ್ಲೊಂದು ಶಾಪಲ್ಲಿ ತೊಗೊಂಡಿದ್ದು. 699 ರುಪೀಸ್ ಏನೋ ಅದು ಡ್ರೆಸ್ ಬಂದು. ಸೊ ಇದು ಪೂಜನ್, ಇದು ಅವಳ ಕಂಪ್ಲೀಟ್ ಔಟ್ಫಿಟ್ ಆಗಿರುತ್ತೆ. ಅವಳು ಏನೆಲ್ಲ ಪರ್ಚೇಸ್ ಮಾಡಿದ್ಲಲ್ಲ ಅದನ್ನೆಲ್ಲ ಇಲ್ಲಿ ಒಂದ್ಸಲ ವೇರ್ ಮಾಡಿ ತೋರಿಸ್ತಾ ಇದ್ದಾಳೆ, ನೋಡ್ತಾ ಇರ್ಬೋದು. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂದಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.